ಐವರು ಮಕ್ಕಳು ನಾಪತ್ತೆಯಾಗಿದ್ರು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಆದರೆ ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಈಗ ಸುಖಾಂತ್ಯವನ್ನ ಕಂಡಿದೆ. ಐವರು ಬಾಲಕರು ನಾಪತ್ತೆಯಾಗಿದ್ರು. ಈ ಪ್ರಕರಣ ಸುಖಾಂತ್ಯ ಆಗಿದೆ. ಕಾಣೆಯಾಗಿದ್ದಂತ ಐವರು ಮಕ್ಕಳು ತೋಟವೊಂದರಲ್ಲಿ ಪತ್ತೆಯಾಗಿದ್ದಾರೆ. ನಾರಾಯಣಪುರ ಗ್ರಾಮದಲ್ಲಿ ನಾಪತ್ತೆಯಾಗಿದ್ರು ಮಕ್ಕಳು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ನಾರಾಯಣಪುರ ಗ್ರಾಮ. ಧನುಷ್, ಚರಣ್, ಭುವನ್, ಲೋಹಿತ್, ಲಕ್ಷ್ಮೀಶ್ ಈ 5 ಜನರು ಕೂಡ ನಾಪತ್ತೆಯಾಗಿದ್ರು. ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಈಗ ಪತ್ತೆಯಾಗಿದ್ದಾರೆ. ಅದು ತೋಟವೊಂದರಲ್ಲಿ ಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಕಾಲುವೆ ಬಳಿ ಆಟ ಆಡ್ತಾ ಇದ್ರು. ಆ ನಂತರದಲ್ಲಿ ಕಾಣೆಯಾಗಿದ್ರು. ರಾತ್ರಿ ಇಡೀ ಕಾಲುವೆಯಲ್ಲಿ ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ಈ 5 ಮಕ್ಕಳು ತೋಟವೊಂದರಲ್ಲಿ ಅಡಗಿ ಕುಳಿತಿದ್ರು ಅನ್ನುವಂತ ಮಾಹಿತಿ ಈಗ ಸಿಕ್ಕಿದ್ದಾರೆ. ರಾತ್ರಿ ಇಡೀ ತೋಟದಲ್ಲೇ ಕಾಲ ಕಳೆದಿದ್ದಾರೆ ಈ ಮಕ್ಕಳು. ನಾಪತ್ತೆಯಾಗಿದ್ರು. ಪ್ರಕರಣ ಸುಖಾಂತ್ಯವನ್ನ ಕಂಡಿದೆ. ಏನಾಯ್ತಪ್ಪ ಮಕ್ಕಳಿಗೆ ಅನ್ನುವಂತ ಭಯ, ಆತಂಕ ಎಲ್ಲವೂ ಕೂಡ ಇತ್ತು. ಆನಂತರ ಹುಡುಕಾಟವನ್ನ ನಡೆಸಿದ್ರು. ದಿನೇಶ್ ಅನ್ನೋರ ತೋಟದಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ. ರಾತ್ರಿ ಇಡೀ ಆ ತೋಟದಲ್ಲೇ ಕಳೆದಿದ್ದಾರೆ ಅನ್ನುವಂತ ಮಾಹಿತಿ, ಅಡಿಗೆ ಕೂತಿದ್ರು ಅನ್ನುವಂತ ಮಾಹಿತಿ ಇದೆ. ಭದ್ರಾವತಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಹಳ ಹುಡುಕಾಟವನ್ನ ನಡೆಸಿದ್ರು. ಬಹಳ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಆದ್ರೆ ಈಗ ಅವರು ಸಿಕ್ಕಿದ್ದಾರೆ. ಆನಂತರದಲ್ಲಿ ಅವರ ಪೋಷಕರು, ಹೆತ್ತವರು ಕಣ್ಣೀರು ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಯಾಕಾಗಿ ಹೋಗಿದ್ರಿ, ಎಲ್ಲಿ ಹೋಗಿದ್ರಿ ಅಂತ ಪೊಲೀಸರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. 5 ಜನ ಸಣ್ಣ ಸಣ್ಣ ಮಕ್ಕಳು ನಾಪತ್ತೆಯಾಗಿದ್ರು. ಎಲ್ಲಿ ಹೋದ್ರು ಅನ್ನುವಂತ ಒಂದಷ್ಟು ಆತಂಕಗಳಿದ್ವು. ಆದ್ರೆ ಸಂಜೆ ಜೊತೆಗೆ ನಿನ್ನೆ ಬಹಳ ಹುಡುಕಾಟ ನಡೆಸಿದ ನಂತರದಲ್ಲಿ ತೋಟದಲ್ಲಿದ್ರು ಅನ್ನುವಂಥ ಮಾಹಿತಿ. ಅಲ್ಲ ಅಡಗಿ ಕೂತಿದ್ರಂತೆ. ಅವರೆಲ್ಲರೂ ಕೂಡ ನಗ್ತಾ ಇರೋದು ನೋಡಿದ್ರೆ ಪಾಪ ಸೀರಿಯಸ್ ಆಗಿರೋದು ಗೊತ್ತಾಗಿಲ್ಲ ಅನ್ಸುತ್ತೆ. ಎಲ್ಲರೂ ಕೂಡ ಮನೆಯವ್ರು ಬಹಳ ಆತಂಕ ಪಟ್ಕೊಂಡಿದ್ರು. ಈಗ ಸಿಕ್ಕಿದ್ದಾರೆ. ಯಾಕೆ ಹೆದರು ಹೊಡಿದ್ರಿ ಮತ್ತೆ ಧರ್ಮಣ ಹೌದಾ? ಅದಕ್ಕೆ ಓಡೋಗ್ಬೇಡ. ಯಾವ ಕಾರಲ್ಲಿ ಬಂದ್ರು? ಇರ್ಲಿ 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 ಈಗೇನು ಗಾಬರಿ ಮಾಡ್ಬೇಡ್ತೀನಿ. ಇಟ್ಲಿಪ್ಪ ಗಾಬರಿ ಮಾಡ್ಬೇಡ್ತೀನಿ. ಹೆಂಗ ಸಿಕ್ಕಿದ್ರಲ್ಲ, ಸಿಕ್ಕಿರೋದು ಇಲ್ಲಿ ನೋಡು. ಎಲ್ಲೋಗಿದ್ದಪ್ಪ? ಕೈತಿ ಕೈತಿ ಎಲ್ಲೋಗಿದ್ರಪ್ಪ ರಾತ್ರಿ ಎಲ್ಲ? ಹಾ ಯಾಕೆ ಹೆದರು ಹೊಡಿದ್ರಿ ಮತ್ತೆ ಧರ್ಮಣ ಹೌದಾ? ಅದಕ್ಕೆ ಓಡೋಗ್ಬೇಡ. ಯಾವ ಕಾರಲ್ಲಿ ಬಂದ್ರು? ಇರ್ಲಿ 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 ಈಗೇನು ಗಾಬರಿ ಮಾಡ್ಬೇಡ್ತೀನಿ. ಇಟ್ಲಿಪ್ಪ ಗಾಬರಿ ಮಾಡ್ಬೇಡ್ತೀನಿ. ಹೆಂಗ ಸಿಕ್ಕಿದ್ರಲ್ಲ, ಸಿಕ್ಕಿರೋದು ಇಲ್ಲಿ ನೋಡು. ಎಲ್ಲೋಗಿದ್ದಪ್ಪ? ಕೈತಿ ಕೈತಿ ಎಲ್ಲೋಗಿದ್ರಪ್ಪ ರಾತ್ರಿ ಎಲ್ಲ? ಅಲ್ಲಿ ಗಮನಿಸ್ತಾ ಇದ್ದೀವಿ. ರಾತ್ರಿ ಇಡೀ ಸಂಜೆಯಿಂದ ಕಾಣಿಸ್ಲಿಲ್ಲ. ಸಂಜೆವರೆಗೂ ಕೂಡ ಮನೆಯವ್ರಿಗೂ ಕೂಡ ಅಷ್ಟೊಂದು ಭಯ ಆಗಿಲ್ಲ. ಆದರೆ ಯಾವಾಗ ಕತ್ಲೆ ಆಗ್ತಾ ಬಂತೋ ಆಗ ಮಕ್ಕಳಿಲ್ಲ, ಮಕ್ಕಳು ವಾಪಸ್ ಬಂದಿಲ್ಲ ಅನ್ನುವಂಥದ್ದು ಪೋಷಕರಿಗೆ ಬಹಳ ಆತಂಕವನ್ನ ಉಂಟು ಮಾಡಿತ್ತು. ಮಕ್ಕಳು ಮೀನು ಹಿಡಿಯೋದಕ್ಕೂ ಕೂಡ ಹೋಗ್ತಾ ಇದ್ರು ಅನ್ನುವಂಥ ಮಾಹಿತಿ. ಹಾಗಾಗಿ ಏನಾದರೂ ಕಾಲುವೆಗೆ ಏನಾದರೂ ಬಿದ್ರ ಅನ್ನುವಂಥ ರೀತಿಯಲ್ಲಿ ಬಹಳ ಆತಂಕ ಇತ್ತು. ಹಾಗಾಗಿ ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ರಾತ್ರಿ ಇಡೀ ಹುಡುಕಾಟ ನಡೆಸಿದ್ದಾರೆ. ಮಕ್ಕಳು ವಾಪಸ್ ಬಂದಿಲ್ಲ ಅನ್ನುವಂತಹ ಕಾರಣ ಪೊಲೀಸರಿಗೂ ಆನಂತರ ಮಾಹಿತಿಯನ್ನ ನೀಡಿದ್ರು. ಗ್ರಾಮಸ್ಥರು ಜೊತೆಗೆ ಪೋಷಕರು ಆನಂತರದಲ್ಲಿ ಹುಡುಕಾಟ ಕೂಡ ನಡೆಸಿದ್ರು. ಪತ್ತೆ ಕಾರ್ಯವನ್ನ ಕೂಡ ಬಹಳ ರಾತ್ರಿ ಇಡೀ ನಡೆಸಿದ್ರು. ಆನಂತರದಲ್ಲಿ ಇಡೀ ರಾತ್ರಿ ಇವರು ತೋಟದಲ್ಲಿದ್ರು ಮಕ್ಕಳು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೋಹನ್ ಕೃಷ್ಣ, ರಾತ್ರಿ ಇಡೀ ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ಮಕ್ಕಳ ಮುಖದಲ್ಲಿ ಮಂದಹಾಸ, ನಗು ನೋಡ್ತಾ ಇದ್ರೆ ಬಹುಶಃ ಅವ್ರಿಗೆ ಅದರ ಸೀರಿಯಸ್ನೆಸ್ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಎಲ್ಲಿ ಹೋಗಿದ್ರು, ಯಾಕಾಗಿ ಅಡಗಿ ಕೂತಿದ್ರು, ಏನಾಯ್ತು? ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಗ್ರಾಮಾಂತರದ ಕುಮಾರಿ ನಾರಾಯಣಪುರ ಎಂಬ ಗ್ರಾಮದಲ್ಲಿರುವಂತಹ ಒಂದು ಮಕ್ಕಳು ನಿನ್ನೆ ಸಂಜೆ 5 ಗಂಟೆಯಿಂದ ಇದ್ದಕ್ಕಿದ್ದಂಗೆ ಕಾಣೆಯಾಗಿರ್ತಾರೆ. ಈ ಕಾಣೆಯಾದಂತಹ ಸಂದರ್ಭದಲ್ಲಿ ಅವರಿಗೆ ಪೋಷಕರಲ್ಲಿ ಆತಂಕ ಆಗತ್ತೆ. ಏನ್ ಕಾಲುವೆಯಲ್ಲಿ ಏನು ಕಾಲಿನಷ್ಟು ನೀರು ಇರದ ಕಾರಣ ಇಲ್ಲೇನಾದ್ರೂ ಮೀನು ಹಿಡಿಯಲು ಹೋಗಿ ಏನಾದ್ರು ಅವಘಡ ಮಾಡ್ಕೊಂಡಿದ್ದಾನೆ ಎಂಬಂತಹ ಆತಂಕ ಕೂಡ ಸೃಷ್ಟಿಯಾಗುತ್ತೆ. ಆದ್ರೆ ನೀರಿನಲ್ಲಿ ಹರಿದು ಹೋಗುವಷ್ಟು ನೀರಿಲ್ಲ. ಆದ್ರೂ ಕೂಡ ಅಗ್ನಿಶಾಮಕ ದಳದವರು ಕೂಡ ಬರ್ತಾರೆ. ಅವರಿಗೆ ವಾಪಸ್ ಕೂಡ ಗ್ರಾಮಸ್ಥರು ವಾಪಸ್ ಕಳಿಸ್ತಾರೆ. ಇಲ್ಲಿ ಧನುಷ್, ಚರಣ್, ಭುವನ್ ಮತ್ತು ಲೋಹಿತ್, ಲಕ್ಷ್ಮೀಶ್ ಎಂಬ ಮಕ್ಕಳು ಚಿಣ್ಣರು ಏನು ಕಾಣೆಯಾಗಿರ್ತಾರೆ. ಪೋಷಕರಲ್ಲಿ ಆತಂಕ ಶುರು ಆಗುತ್ತೆ. ರಾತ್ರಿ ಇಡೀ ಹುಡುಕ್ತಾರೆ. ರಾತ್ರಿನೂ ಕೂಡ ಸಿಗೋದಿಲ್ಲ.
ಈಗ ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಒಂದು ರೌಂಡ್ಸ್ ಇನ್ನು ಗ್ರಾಮದಲ್ಲಿ ಎಲ್ಲ ಕಡೆ ಏನು ಚಾನಲ್ನ ಹೊರತುಪಡಿಸಿ ಬೇರೆ ಕಡೆಗೆ ಹುಡುಕಾಟ ನಡೆಸುವಾಗ ತಳ್ಳಿಕಟ್ಟೆ ದಿನೇಶ್ ಎಂಬುವರ ತೋಟದಲ್ಲಿ ಈ ಮಕ್ಕಳು ಬಾಲಕರು ಆಟ ಆಡ್ತಾ ಇದ್ದಿದ್ದು ಕಂಡು ಬರುತ್ತೆ. ಆಗ ಹಿಡಿದು ಓಡಿ ಹೋಗಿ ಹಿಡಿಬೇಕಾರೆ ಮತ್ತಿಬ್ಬರು ಹುಡುಗರು ಓಡ ಹೋಗ್ತಾರೆ. ಈಗ 3 ಮಾತ್ರ ಸಿಕ್ಕಿದ್ದಾರೆ ಈ ಕ್ಷಣಕ್ಕೆ. ಮತ್ತಿಬ್ಬರು ಮಕ್ಕಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹೇಗೆ ಪರಾರಿಯಾಗಿದ್ದಾರೆ ಹೆದರ್ಕೊಂಡಿದ್ದಾರೆ ಬಹುಶಃ ಅವರು. ಇಲ್ಲಿ ಈ ಸಿಕ್ಕಂತಹ 3 ಮಕ್ಕಳಲ್ಲಿ ಅವರು ಹೇಳ್ತಾ ಇರೋದು ಏನಂದ್ರೆ, ನಿನ್ನೆ ನಾವು ಅಲ್ಲಿಂದ ಹೊರಡೆ ಬಂದಿದ್ವಿ, ಆಗ ನಮ್ಮ ಒಬ್ಬ ಮಗು ತಂದೆ ಏನೋ ಹೊಡೆದಿದ್ರು, ಹೀಗಾಗಿ ನಾವು ಅವ್ರ ಬುದ್ಧಿ ಕಲಿಸ್ಲಿಕ್ಕೆ ಮತ್ತೆ ಅವರಿಗೆ ಪಾಠ ಕಲಿಸ್ಲಿಕ್ಕೆ ಈ ತರ ಮಾಡಿದ್ವಿ ಎಂಬಂತ ಮಾತನ್ನ ಅಲ್ಲಿ ವಿಡಿಯೋದಲ್ಲಿ ಹೇಳಿರುವಂತದ್ದು. ರಾತ್ರಿಡೀ ತೋಟದಲ್ಲೇ ಈ ಮಕ್ಕಳು ಕಾಲ ಕಳೆದಿದ್ದಾರೆ. ಮಕ್ಕಳು ಸಿಕ್ಕ ಕೂಡಲೇ ಇದೀಗ ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ಏನು ತಳ್ಳಿಕಟ್ಟೆ ದಿನೇಶ್ ಎಂಬುವರ ತೋಟದಲ್ಲಿ ಸಿಕ್ಕಂತ ಬಾಲಕರಿಗೆ ಈಗ ಆರೈಕೆ ಕೂಡ ನಡೀತಾ ಇದೆ. ರಾತ್ರಿ ಊಟ ಮಾಡಿದಾರೋ ಅಥವಾ ಇಲ್ವೋ ಎಂಬುದನ್ನ ಇಲ್ಲಿ ಗ್ರಾಮಸ್ಥರು ಅವ್ರನ್ನ ಕೇಳಿ ಆರೈಕೆ ಮಾಡ್ತಾ ಇರೋದು ನೀವೆಲ್ಲರೂ ಕೂಡ ಕಾಣ್ಬೋದು. ಸ್ಥಳಕ್ಕೆ ಭದ್ರಾವತಿ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿ ನೀಡಿ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಅಶ್ವಿನಿ. ಓಕೆ ಮೋಹನ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಂತೂ ಇಂತೂ ಸುಖಾಂತ್ಯವನ್ನ ಕಂಡಿದೆ ಈ ಪ್ರಕರಣ. ಆದರೆ ಮಕ್ಕಳು ಕಾಣಿಸ್ಲಿಲ್ಲ ಅನ್ನುವಂಥ ವಿಚಾರ ಇದೆಯಲ್ಲ, ಸಂಜೆವರೆಗೂ ಅಲ್ಲಿ ಅಕ್ಕಪಕ್ಕದವ್ರು ಗಮನಿಸಿದ್ದಾರೆ. ಒಂದು ಸಂಜೆ 5 ಗಂಟೆವರೆಗೂ ಮಕ್ಕಳು ಒಂದಷ್ಟು ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದ್ದಾರೆ. ಆದರೆ ಆ ನಂತರದಲ್ಲಿ ಎಲ್ಲಿ ಹೋದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಕತ್ಲೆ ಆಯಿತು, ಕತ್ಲೆ ಆದ ತಕ್ಷಣ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಮನೆಗೆ ಬಂದಿಲ್ಲ. ಅಲ್ಲೇ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ. ಬಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ ನಂತರ ಈಗ ಬೆಳಗ್ಗೆ ಸಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೆ ಓಡೋಗ್ಬೇಡ. ಯಾವ ಕಾರಲ್ಲಿ ಬಂದ್ರು? ಇರ್ಲಿ ಈಗೇನು ಗಾಬರಿ ಮಾಡ್ಬೇಡ್ತೀನಿ. ಇಟ್ಲಿಪ್ಪ ಗಾಬರಿ ಮಾಡ್ಬೇಡ್ತೀನಿ. ಹೆಂಗ ಸಿಕ್ಕಿದ್ರಲ್ಲ, ಸಿಕ್ಕಿರೋದು ಇಲ್ಲಿ ನೋಡು. ಎಲ್ಲೋಗಿದ್ದಪ್ಪ? ಕೈತಿ ಎಲ್ಲೋಗಿದ್ರಪ್ಪ ರಾತ್ರಿ ಎಲ್ಲ? ಹಾ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಜೊತೆಗೆ ಪ್ರತ್ಯಕ್ಷದರ್ಶಿ ಆಗಿರುವಂತಹ ದಿನೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ತೆ. ಹೇಳಿ ಮೇಡಮ್. ನಮಸ್ತೆ. ಈ ಮಕ್ಕಳು 5 ಜನ ಒಟ್ಟಿಗೆ ಎಲ್ಲಿ ಹೋದ್ರು? ಏನ್ ಹೇಳ್ತಾ ಇದಾರೆ ಮಕ್ಕಳು? ಆರೋಗ್ಯವಾಗಿದ್ದಾರಾ? ಹೇಗಿದ್ದಾರೆ? ಈಗ ಅವ್ರಿಗೆ ಮಕ್ಕಳಿಗೆ ನಾವು ಗಾಬರಿ ಮಾಡ್ಸಕ್ ಆಗ್ತಿಲ್ಲ. ಅವ್ರು ಏನು ಹೇಳ್ತಾ ಇಲ್ಲ. ಈಗ ಅದಕ್ಕೆ ಸಮಾಧಾನ ಆಗ್ಲಿ ಫಸ್ಟ್ ಅಂತ ಅನ್ಬಿಟ್ಟು ಈಗ 3 ಜನ ನಮ್ ಕೈಯಲ್ಲಿ ಇದಾರೆ. ಇನ್ನಿಬ್ರು ಮಕ್ಕಳು ನಮ್ ಕೈಗೆ ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಇದಾರೆ, ಏನು ಒಂದ್ ತೊಂದ್ರೆ ಇಲ್ಲ, ಸಿಕ್ಕಿದ್ದಾರೆ. ಅವ್ರು ತೋಟದೊಳಗೆ ಓಡೋಗಿದ್ದಾರೆ. ನಮ್ಮನ್ನ ನೋಡಿ ಹೊಡಿತಾರೆ ಅಥವಾ ಬೈತಾರೆ ಅನ್ನೋ ಇದಕ್ಕೆ ಓಡೋಗಿದ್ದಾರೆ. ಆ 2 ಮಕ್ಳು ಈಗ ತೋಟದಲ್ಲಿ ಇದೀವಿ ನಾವು. ಪ್ರೆಸೆಂಟ್ ಹುಡುಕ್ತಾ ಇದೀವಿ ಅವ್ರನ್ನ. ಸುತ್ತ ಎಲ್ಲಾ ಕಡೆ ಇದೀವಿ, ಹಂಗ ಹುಡುಕ್ತಾ ಇದೀವಿ ಮೇಡಮ್. ಯಾಕೆ ಹೋದ್ರಂತೆ? ಯಾಕೆ ಹೋದ್ರು? ಯಾಕೆ ತಪ್ಪಿಸ್ಕೊಂಡು ಹೋದ್ರು ಅಂತ ನಾವು ಬಾಯ್ಬಿಟ್ಟು ಹೇಳ್ತಿಲ್ಲ. ಯಾರೋ ಬಂದ್ರು, ನಮ್ಮನ್ನ ಕರೆದ್ರು, ಅದಕ್ಕೆ ನಾವ್ ಎದುರ್ಕೊಂಡ್ ಓಡೋದು ಅಂತ ಹೇಳ್ತಾ ಇದಾರೆ ಮಕ್ಳು ಅಷ್ಟೇ. ಈಗ ಅದಿನ್ನು ಸರಿಯಾದ ಮಾಹಿತಿ ಇನ್ನು ಅವರು ಕೊಡ್ತಾ ಇಲ್ಲ. ಅದಕ್ಕೆ ನಾವು ವೇಟ್ ಮಾಡಿ ಸ್ವಲ್ಪ ಹೊತ್ತು. ಅವ್ರು ಊಟ ಗೀಟ ಮಾಡ್ಲಿ, ರಾತ್ರಿ ಎಲ್ಲ ಊಟ ಮಾಡಿರಲ್ವ, ಉಪವಾಸ ಇದಾರಲ್ಲ. ಯಾರು ಕರ್ಕೊಂಡು ಹೋಗಿದ್ದಲ್ಲ, ಅವ್ರಾಗೆ ಹೋಗಿದ್ ಹಾಗಾದ್ರೆ? ಅವ್ರಾಗೆ ಹೋಗಿರೋದು ಮೇಡಮ್. ರಾತ್ರಿ ಇಡೀ ತೋಟದಲ್ಲೇ ಇದ್ರಂತ ಹಾಗಾದ್ರೆ? ಮೇಡಮ್ ರಾತ್ರಿ ಇಡೀ ತೋಟದಲ್ಲೇ ಇದ್ರಂತ? ರಾತ್ರಿ ಇಡೀ ತೋಟದಲ್ಲೇ ಇದಾರೆ. ಏನ್ ಮಾಡಿದ್ರು ಅಲ್ಲಿ? ಕತ್ಲೆ, ಮಕ್ಳಿಗೆ ಭಯ ಆಗಿಲ್ವಂತ? ಭಯ ಆಗಿ ತುಂಬಾನೇ ಎದುರ್ಕೊಂಡಿದ್ದಾರೆ. ಒಬ್ರಿಗೆ ಏನೋ ಸ್ವಲ್ಪ ಜ್ವರ ಬರಂಗ್ ಆಗಿದೆ ಸಣ್ಣವನಿಗೆ. ಇನ್ನಿಬ್ರು ಕೈ ಸಿಕ್ಕಿಲ್ಲ. ಆ 2 ಮಕ್ಳು ಹುಡುಕ್ತಾ ಇದೀವಿ. ತೋಟದಲ್ಲಿ ಓಡೋಗ್ಬಿಟ್ಟಿದ್ದಾರೆ. ನಮ್ಮನ್ನ ನೋಡಿ ಓಡೋಗಿದ್ದಾರೆ ತೋಟದಲ್ಲಿ. ಹಂಗಾಗಿ ಒಬ್ರು ನೋಡಿದಾರಲ್ಲ, ಒಬ್ರು ನೋಡಿದ ತಕ್ಷಣ ಓಡೋಗಿದ್ದಾರೆ. ಬೈತಾರೆ, ತೋಡಿತಾರೆ ಅಂತ ಓಡೋಗಿದ್ದಾರೆ. ಹಂಗಾಗಿ ಆ 2 ಹುಡುಗರನ್ನ ಸುತ್ತ ಕವರ್ ಆಗಿದೀವಿ. ಇಲ್ಲೇ ಎಲ್ಲ ತೋಟದೊಳಗೆ ಇದ್ದಾರೆ, ಅವ್ರನ್ನೇ ಹುಡುಕ್ತಾ ಇದೀವಿ. ಓಕೆ ಸರ್, ಬೇಗ ಸಿಗ್ಲಿ, ಎಲ್ರು ಕೂಡ ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ ಅನ್ನೋದೇ ಆಶಯ. ಯಾರು, ಎಷ್ಟು ವಯಸ್ಸಿನ ಮಕ್ಕಳು? ಸಣ್ಣ ಮಕ್ಕಳ ಅಥವಾ ಹೇಗೆ ಅಂತ? ಧನಂಜಯ ಅನ್ನೋನು ಸಿಕ್ಕಿಲ್ಲ ಇನ್ನು. ಎಷ್ಟು ವಯಸ್ಸು ಸರ್ ಅವ್ರಿಗೆ? ಈಗ ಇನ್ನಿಬ್ರು ಇದಾರಲ್ಲ ಅವ್ರಿಗೆ? ಅದೇ ಸಿಕ್ಕದೇ ಇರೋನೆ ಧನಂಜಯ ದೊಡ್ಡವನು, 14 ವರ್ಷ. ಇನ್ನೊಬ್ಬ ಲೋಹಿತ್ ಅಂತ ದೊಡ್ಡವನು. ಲೋಹಿತ್ ಅಂತ ಮೇಡಮ್, ಅವನಿಗೆ 12 ವರ್ಷ. ಅವರಿಬ್ರೆ ಸಿಕ್ಕಿಲ್ಲ ಇನ್ನು. ಅವ್ರ ಮನೇಲಿ ಏನ್ ಹೇಳ್ತಾ ಇದಾರೆ? ಅಪ್ಪ ಅಮ್ಮ ಏನ್ ಹೇಳ್ತಾ ಇದಾರೆ? ಏನಾದ್ರು ಮಾತುಕತೆ, ಬೈದಿರೋದು ಏನಾದ್ರು ಆಗಿತ್ತಂತ? 1 ಮನೆ ಮಕ್ಕಳಾದ್ರೆ ಒಪ್ಕೊಳ್ಬೇಕಾರೆ ಬೈದಿದ್ದಾರೆ, ಇದ್ ಮಾಡ್ತಾರೆ. 3 ಮನೆ ಮಕ್ಕಳು, ಬೇರೆ ಬೇರೆ ಮನೆ ಮಕ್ಕಳು. ಈಗ ಹಳ್ಳಿಲಿ ಹೆಂಗ್ ಮೇಡಮ್ ಅಂದ್ರೆ ಚಾನಲ್ ಹತ್ರ ಎಲ್ಲ ಮೀಡಿಯಾ ಡೈಲಿ ರೊಟೇಷನ್ ಅವ್ರಿಗೆ. ಈಗ ಸ್ಕೂಲ್ ರಜೆ ಬೇರೆ ಇದೆಯಲ್ವಾ, ಹಂಗಾಗಿ ಈಜು ಹೊಡಿಯೋದು, ಮೀನ್ ಹಿಡಿಯೋದು ಅವೆಲ್ಲ ಡೈಲಿ ಅವರು ಒಂಥರ ಆಟದ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಹಂಗಾಗಿ ಆತರ ಮನೇಲಿ ಬೈದಿರೋದೇನಲ್ಲ. ಇದೇನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅವರಿಂದನೇ ಮಾಹಿತಿ ಬರ್ಬೇಕಷ್ಟೇ, ಮಕ್ಕಳಿಂದನೇ ಮಾಹಿತಿ ಬರ್ಬೇಕು. ಅಂತೂ ಇಂತೂ ಆರೋಗ್ಯವಾಗಿರ್ಲಿ, ಆದಷ್ಟು ಬೇಗ ಸಿಗ್ಲಿ ಅನ್ನೋದೇ ಆಶಯ ಸರ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.